ಓ ಬಂದ್ರಾ ಫ್ರೆಂಡ್ಸ್, ಬನ್ನಿ. ಇವತ್ತು ನಿಮಗೋಸ್ಕರ ಸೂಪರ್ ಆಗಿರೋ ಟಾಪಿಕ್ ತಂದಿದ್ದೀನಿ. ಅದೇನಂತ ಅಂದ್ರೆ ತುಂಬಾ ಜನ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು. ಅದೇನಂದ್ರೆ ಭರತ್, ಈಗ ಮುಂಚೆ ವಿಡಿಯೋದೆಲ್ಲ ನೋಡಿದೆ 1000 ಸಬ್ಸ್ಕ್ರೈಬರ್ 4,000 ವಾಚರ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ. ಆದ್ರೆ ಜಾಸ್ತಿ ನಂಗೆ ವ್ಯೂಸ್ ಬರ್ತಿಲ್ಲ. ಮಾನಿಟೈಸ್ ಆಗ್ಬೇಕಂತ ಅಂದ್ರೆ ಬೇಗ ಟ್ರಿಕ್ಸ್ ಅಥವಾ ಟಿಪ್ಸ್ ಆಗ್ಲಿ ಏನಾದ್ರು ಇದೆಯಾ ಭರತ್ ಅಂತ ದಯವಿಟ್ಟು ತಿಳಿಸೋದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡು. ಮಾನಿಟೈಸೇಷನ್ ಬೇಕಾಗಬೇಕಂತ ಅಂದ್ರೆ ಏನು ಟ್ರಿಕ್ಸ್ ಇದೆ, ಟಿಪ್ಸ್ ಇದೆ ಅಂತ. ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಗೆ ಆ ರೀತಿ ಟಿಪ್ಸ್ ಆಗಲಿ ಟ್ರಿಕ್ಸ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಫಾಲೋ ಮಾಡಿದ್ರೆ 200% ಬೇಗ ನಿಮ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಬಿಕಾಸ್ ತುಂಬಾ ಜನ ತಿಂಗ್ಳುಗಟ್ಲೆ ವರ್ಷಗಟ್ಲೆ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಚಾನಲ್ ಮಾನಿಟೈಸೇಷನ್ ಆನ್ ಆಗಿರೋದಿಲ್ಲ. ಜಸ್ಟ್ ಈ 6 ಟಿಪ್ ನ ಫಾಲೋ ಮಾಡಿದ್ರೆ 200% ಬೇಗ ನಿಮ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ. ಈಗ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಕನ್ನ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಕೊಡಿ. ಇದರಿಂದ ಯಾವ್ದೇ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ರು ಬೇಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ತಡ ಮಾಡಿದೆ ನಮ್ಮ ವಿಡಿಯೋ ಶುರು ಮಾಡೋಣ. ಈಗ ಮೊದಲನೇ ಟಿಪ್ ಬಗ್ಗೆ ಮಾತಾಡೋಣ. ಇದು ಬಂದ್ಬಿಟ್ಟು ನಿಶ್ ಸೆಲೆಕ್ಷನ್ ಅಂಡ್ ಸೆಲೆಕ್ಟೆಡ್ ಆರ್ ಟಾರ್ಗೆಟೆಡ್ ಆಡಿಯನ್ಸ್. ಅಂದ್ರೆ ನೀವು ರಿಸರ್ಚ್ ಮಾಡ್ಬೇಕು ಯೂಟ್ಯೂಬ್ ನಲ್ಲಿ. ಈಗ ಆಡಿಯನ್ಸ್ ಇದ್ರ ಬಗ್ಗೆ ನೋಡ್ತಾರ, ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು. ಆ ನಿಶ್ ನಲ್ಲೇ ಟಾಪಿಕ್ ಚಾಯ್ಸ್ ಮಾಡ್ಬೇಕು. ಅದ್ರ ಬದಲು ಇದ್ರ ಬಗ್ಗೆ ಮಾಡಿದೆ, ಅದು ಚೆನ್ನಾಗಿ ಹೋಯ್ತು ವ್ಯೂಸ್, ಅದೇನೋ ಟ್ರೆಂಡಿಂಗ್ ಬಂತು, ಅದೇನೋ ಹೊಸದಾಗಿ ಬಂತು, ಅದ್ರ ಮೇಲೆ ಜಾಸ್ತಿ ಆಡಿಯನ್ಸ್ ಫೋಕಸ್ ಕೊಡ್ತಿದ್ದೀರಾ, ಅದ್ರ ಬಗ್ಗೆ ಮಾಡೋದು. ಆಮೇಲೆ ಬೇರೆ ರೀತಿ ನಿಮ್ ಕಾಂಟೆಂಟ್ ಒಂದೇ ಚಾಯ್ಸ್ ಮಾಡ್ಕೊಂಡು ಮಾಡ್ರೆ ಒಳ್ಳೇದು. ನೀವು ಬೇರೆ ಮಿಕ್ಸ್ ಕಾಂಟೆಂಟ್ ಮಾಡ್ರೆ 200% ಮಾನಿಟೈಸೇಷನ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಅದನ್ನ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವೈರಲ್ ಕಾಂಟೆಂಟ್ ಅಂದ್ರೆ ಟ್ರೆಂಡಿಂಗ್ ಕಾಂಟೆಂಟ್ ನ ಆದಷ್ಟು ಫಾಲೋ ಮಾಡಬೇಕು ನಿಮ್ ಟಾಪಿಕ್ ನಲ್ಲಿ. ಈಗ ನಾನು ಟೆಕ್ನಾಲಜಿ ಈಗ ಕಂಟೆಂಟ್ ಎಜುಕೇಶನ್ ಬಗ್ಗೆ ಅಥವಾ ಬೇರೆ ಒಂದು ಟಾಪಿಕ್ ಬಗ್ಗೆ ಏನಾದ್ರು ಟ್ರೆಂಡಿಂಗ್ ನಡೀತಾ ಇತ್ತು ಅಂತ ಅಂದ್ರೆ ಅದ್ರ ಬಗ್ಗೆ ಮಾಡ್ರೆ ವ್ಯೂಸ್ ಬರ್ಬೋದು. ಆದ್ರೆ ಫ್ಯೂಚರ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ, ವ್ಯೂಸ್ ಬರೋದಿಲ್ಲ ನಿಮ್ಗೆ. ಅದನ್ನ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನಿಮ್ ಟಾಪಿಕ್ ಅಲ್ಲಿ ಏನೇನು ಟ್ರೆಂಡಿಂಗ್ ನಡೀತೈತೆ, ಈಗ ನನ್ನ ಟಾಪಿಕ್ ಎಜುಕೇಶನ್ ಅಥವಾ ಟೆಕ್ನಾಲಜಿ ಅಂತ ಅನ್ಬೋದು. ಬಿಕಾಸ್ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಮತ್ತೆ ಟೆಕ್ ರಿವ್ಯೂ ಅನ್ಬಾಕ್ಸಿಂಗ್ ಎಲ್ಲ ಮಾಡ್ತೀನಿ ನಾನು. ಈಗ ಟೆಕ್ ನಲ್ಲಿ ಏನಾದ್ರು ಟ್ರೆಂಡಿಂಗ್ ಬಂತ, ಏನಾದ್ರು ಹೊಸ ಗ್ಯಾಜೆಟ್ ಬಂತ, ವೈರಲ್ ಗ್ಯಾಜೆಟ್ ಬಂತ, ಅದ್ರ ಬಗ್ಗೆ ಮಾಡ್ಬೋದು, ಅನ್ಬಾಕ್ಸಿಂಗ್ ಮಾಡ್ಬೋದು, ವೈರಲ್ ಆಗುತ್ತೆ. ಟ್ರೆಂಡಿಂಗ್ ವಿಡಿಯೋ ನನ್ನ ಟಾಪಿಕ್ ನಲ್ಲೂ ಹೊಂದಿರುವಂತದ್ದು. ಸೊ ಜಾಸ್ತಿ ಸಬ್ಸ್ಕ್ರೈಬರ್ ಬರ್ತಾರೆ, ಲಾಂಗ್ ಟರ್ಮ್ ಚೆನ್ನಾಗಿ ಎಫೆಕ್ಟ್ ಹೊಂದಿರುತ್ತೆ, ಹಾಗೂ ಕೂಡ ಚೆನ್ನಾಗಿ ವ್ಯೂಸ್ ಬರುತ್ತೆ ನಿಮ್ಗೆ ಫ್ಯೂಚರ್ ನಲ್ಲಿ. ಮತ್ತೆ ಇನ್ನೊಂದು, ಅಕಸ್ಮಾತ್ ನಾನು ಯೂಟ್ಯೂಬ್ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಈಗ ಯೂಟ್ಯೂಬ್ ಇನ್ಫಾರ್ಮೇಶನ್ ಇನ್ನೊಂದು ರೀತಿ ಒಂದು ಹೊಸ ಬಂತು, ಟ್ರೆಂಡಿಂಗ್ ಇದೆ, ಅದು ಅದ್ರ ಬಗ್ಗೆ ಮಾಡ್ರು 200% ವೈರಲ್ ಆಗೇ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಚಾನಲ್ ಕೂಡ ಬೂಸ್ಟ್ ಆಗುತ್ತೆ. ಬೂಸ್ಟ್ ಆದ್ಮೇಲೆ 200% ಬೇಗ ನಿಮ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಟಿಪ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಆಪ್ಟಿಮೈಸ್ ಲೈಕ್ ಅ ಪ್ರೋ. ಅಂದ್ರೆ ಇದರ ಅರ್ಥ ಏನಂತ ಅಂದ್ರೆ ನೀವು ಆಪ್ಟಿಮೈಸೇಷನ್ ಅಥವಾ SEO ಮಾಡ್ಬೇಕಾಗುತ್ತೆ. ತಮಿಳ್ ಟೈಟಲ್ ಅಲ್ಲಿ ಆದಷ್ಟು ಚೆನ್ನಾಗಿ SEO ಮಾಡಬೇಕು. ಮತ್ತೆ ನೀವು ಲೋಗೋ ಬ್ಯಾನರ್ ತುಂಬಾ ಅಟ್ರಾಕ್ಟಿಂಗ್ ಆಗಿ ಯೂನಿಕ್ ಆಗಿ ಮಾಡಬೇಕು. ಆಮೇಲೆ ವಿಡಿಯೋದಲ್ಲಿ ಚೆನ್ನಾಗಿ SEO ಮಾಡಬೇಕು, ಟೈಟಲ್ ಚೆನ್ನಾಗಬೇಕು, ತಮಿಳ್ ಚೆನ್ನಾಗಿ ಹಾಕ್ಬೇಕು. ಆಮೇಲೆ ಏನು ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ಸ್ ಪೂರ್ತಿ ಎಲ್ಲ ಚೆನ್ನಾಗಿ ಹಾಕ್ಬೇಕು. ಸೂಪರ್ ಆಗಿ SEO ಮಾಡಬೇಕು. ಸರ್ಚ್ ರ್ಯಾಂಕಿಂಗ್ ಅಥವಾ ಸರ್ಚಿಂಗ್ ಅಲ್ಲಿ ನಿಮ್ ವಿಡಿಯೋ ಸಿಗ್ತಾ ವೈರಲ್ ಅಂತಾನೆ ಹೇಳ್ಬೋದು. ಇದರಿಂದ ಬೇಗ ನಿಮ್ ಚಾನಲ್ ಮಾನಿಟೈಸೇಷನ್ ಆನ್ ಆಗೋಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ ನಾಲ್ಕನೇ ಟಿಪ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಇದೇನಂತ ಅಂದ್ರೆ ಕಮ್ಯುನಿಟೀಸ್ ಅಂತ ಅಂದ್ರೆ ಈಗ ಸಪೋಸ್ ಈಗ ಕಮ್ಯುನಿಟೀಸ್ ಅಂತ ಹೊಸ ಟ್ಯಾಬ್ ಬರ್ತಾ ಇರ್ತಾರೋ ಅಂತದ್ದು. ಮುಂಚೆ ಕಮ್ಯುನಿಟಿ ಇತ್ತಲ್ಲ, ಅದು ಪೋಸ್ಟ್ ಟ್ಯಾಬ್ ಆಗಿದೆಯಲ್ಲ, ಎರಡು ಯೂಸ್ ಮಾಡ್ಬೋದು. ಈಗ ಕಮ್ಯುನಿಟೀಸ್ ಟ್ಯಾಬ್ ಏನಿದೆ ಎಲ್ಲ ಇನ್ಕ್ಲೂಡಿಂಗ್ ಯರ್ ಸಬ್ಸ್ಕ್ರೈಬರ್ಸ್ ನೀವು ಏನಿದೆ ಅಲ್ಲಿ ಚರ್ಚೆ ಮಾಡಬಹುದು, ಅಲ್ಲಿ ಪೋಸ್ಟ್ ಎಲ್ಲ ಹಾಕ್ಬಹುದು. ಅಲ್ಲಿ ನೀವು ಡಿಸ್ಕಸ್ ಮಾಡಬಹುದು, ಈ ರೀತಿ ವಿಡಿಯೋಸ್ ಹಾಕ್ಬೇಕಾ, ನನ್ನ ಒಂದು ಟಾಪಿಕ್ ಅಲ್ಲಿ ಯಾವ ರೀತಿ ವಿಡಿಯೋಸ್ ಹಾಕ್ಬೇಕು. ಸಪೋಸ್ ನಾನು ಟೆಕ್ ಬಗ್ಗೆ ಮಾಡ್ತಾ ಇದೀನಿ, ಯಾವ ರೀತಿ ನಾನು ಗ್ಯಾಜೆಟ್ ಅನ್ಬಾಕ್ಸ್ ಮಾಡ್ಬೇಕು ಅಂತ ಹೇಳಿ ಕೇಳ್ಬೋದು ಅವ್ರಿಗೆ. ಅವಾಗ ಅವ್ರು ಹೇಳ್ತಾರ ಈ ರೀತಿ ಮಾಡಿ ಅಂತ. ಅದ್ರ ಬಗ್ಗೆ ಮಾಡ್ರೆ 200% ಜಾಸ್ತಿ ನಿಮ್ಗೆ ವ್ಯೂಸ್ ಬರುತ್ತೆ. ಬಿಕಾಸ್ ನೀವು ಫಸ್ಟ್ ಆಡಿಯನ್ಸ್ ನ ಅರ್ಥ ಮಾಡ್ಕೊಬೇಕು. ಆಡಿಯನ್ಸ್ ಅರ್ಥ ಮಾಡ್ಕೊಂಡ್ರೆ, ಆಡಿಯನ್ಸ್ ನಿಮ್ ವಿಡಿಯೋ ನೋಡ್ರೆ ಜಾಸ್ತಿ ನಿಮ್ಗೆ ಏನಿದೆ ಎಂಗೇಜ್ಮೆಂಟ್ ಸಿಗುತ್ತೆ ಫ್ರೆಂಡ್ಸ್. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಅದ್ರಗೋಸ್ಕರ ದಯವಿಟ್ಟು ಇದನ್ನ ಫಾಲೋ ಮಾಡಿ. ಮತ್ತೆ ಇನ್ನೊಂದು, ಅಕಸ್ಮಾತ್ ನಿಮ್ ಟಾಪಿಕ್ ಏನಿದೆ ಅದ್ರ ಮೇಲೆ ಕೇಳ್ಬೇಕಾಗುತ್ತೆ. ಏನಾದ್ರು ಕುಕಿಂಗ್ ಅಂತಂದ್ರೆ ಯಾವ್ದ್ರ ಬಗ್ಗೆ ಅಡುಗೆ ಮಾಡ್ಬೇಕು, ವ್ಲಾಗಿಂಗ್ ಅಂತ ಅಂದ್ರೆ ಎಲ್ಗೋ ವ್ಲಾಗಿಂಗ್ ಮಾಡ್ಬೇಕು, ಯಾವ್ದು ನಿಮ್ಗೆ ಇಷ್ಟ ಅಂತ ನೀವು ಅಲ್ಲಿ ಕೇಳ್ಬೇಕು, ಸಜೆಷನ್ಸ್ ಕೇಳ್ಬೇಕು. ಆಡಿಯನ್ಸ್ ನಿಮ್ಗೆ ಉತ್ತರ ನೀಡಿದ್ರೆ ಏನೋ ಒಂದು ಟಾಪಿಕ್ ಬಗ್ಗೆ ಅಥವಾ ಏನೋ ಒಂದು ಏನಿದೆ ನಿಮ್ ಟಾಪಿಕ್ ಅಲ್ಲಿ ಏನಾದ್ರು ಕ್ಯಾಟಗರೈಸ್ಡ್ ಆಗಿದ್ರೆ ಆ ಪರ್ಟಿಕ್ಯುಲರ್ ವಿಡಿಯೋ ಅಂತ ಅಂದ್ರೆ ಅದನ್ನ ಮಾಡಿ ಆದಷ್ಟು. ಇದರಿಂದ ತುಂಬಾ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಐದನೇ ಟಿಪ್ ಏನಂತ ಅಂದ್ರೆ ಇದು ಬಂದು ಕನ್ಸಿಸ್ಟೆಂಟಿ ಅಂಡ್ ಶೆಡ್ಯೂಲ್. ಕನ್ಸಿಸ್ಟೆಂಟಿ ಇರಬೇಕು ವಿಡಿಯೋದಲ್ಲಿ. ಈಗ ಡೈಲಿ ವಿಡಿಯೋಸ್ ಆಗ್ತಾ ಇದ್ದೀನಿ ನಾನು, ಓಕೆ, ಡೈಲಿ ವಿಡಿಯೋಸ್ ಆಗ್ತಾ ಇದೀನ, ಆ ಟೈಮ್ಗೆ ಆ ಡೇಟ್ಗೆ ಫಿಕ್ಸ್ ಆಗಿರ್ಬೇಕು. ಡೈಲಿ ವಿಡಿಯೋಸ್ ಆಗ್ತಿದ್ರೆ ಡೇಟ್ ಏನ್ ಫಿಕ್ಸ್ ಇಲ್ಲ, ಟೈಮ್ ಫಿಕ್ಸ್ ಇರಬೇಕು. ಈಗ ಸಪೋಸ್ 2 o'clock ಅಪ್ಲೋಡ್ ಮಾಡ್ತೀನಿ ಡೈಲಿ ಅದನ್ನೇ ಮೇಂಟೈನ್ ಮಾಡ್ಬೇಕು 2 o'clock ಅಲ್ಲಿ, ಓಕೆ. ಇದರಿಂದ ವ್ಯೂಸ್ ಕಾಯ್ತಾ ಇರ್ತಾರೆ. ಆಮೇಲೆ ಬ್ಯಾನರ್ ಅಲ್ಲಿ ಅಥವಾ ಲೋಗಲ್ ಮೆನ್ಷನ್ ಮಾಡ್ಬೇಕು, ಇಷ್ಟು ಗಂಟೆಗೆ ಈ ವಿಡಿಯೋಸ್ ಹಾಕ್ತೀನಿ. ಈಗ ಸಪೋಸ್
ಡೈಲಿ ಆಗ್ತಿಲ್ಲ ಅಂತ ಅಂದ್ರೆ ಇಷ್ಟು ಈ ಡೇಟ್ಗೆ ಈ ಟೈಮ್ಗೆ ವಿಡಿಯೋಸ್ ಹಾಕ್ತೀನಿ. ಸೊ ಫಿಕ್ಸ್ಡ್ ಟೈಮ್ ಫಿಕ್ಸ್ಡ್ ಡೇಟ್ ಇದ್ರೆ ವ್ಯೂವರ್ಸ್ ಕಾಯ್ತಾ ಇರ್ತಾರೆ, ನಿಮ್ ವಿಡಿಯೋ ಸೂಪರ್ ಆಗಿದ್ರೆ ಬೇಗನೆ ವೈರಲ್ ಆಗುತ್ತೆ. ಇದು ನನ್ನ ಬೆಸ್ಟ್ ಇನ್ಫಾರ್ಮೇಶನ್ ಅಥವಾ ಟಿಪ್ ಅಂತ ಹೇಳ್ತೀನಿ ನನಗೆ. ಆಮೇಲೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯದಾಗಿ 6ನೇ ಟಿಪ್, ಇದು ಬೋನಸ್ ಟಿಪ್ ಅಂತ ಹೇಳ್ತೀನಿ. ಈ ಬೋನಸ್ ಟಿಪ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ಅಂದ್ರೆ ಲಾಸ್ಟ್ ಕೊನೆಯಲ್ಲಿ ಈಗ ಎಂಡ್ ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ಅಂತ ಅಂದ್ರೆ ಅವಾಗ ಹೇಳ್ಬೇಕು, ನಂದು ಈ ತರ 14,000 ಸಬ್ಸ್ಕ್ರೈಬರ್ಸ್ ಆಗಿದೆ, ನಿಮ್ಮೆಲ್ಲ ಪ್ರೋತ್ಸಾಹದಿಂದ ಥ್ಯಾಂಕ್ ಯು ಸೋ ಮಚ್, ಈ ತರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಈ ರೀತಿ ಒಂದು ಗ್ರಾಟಿಟ್ಯೂಡ್ ಹೇಳ್ಬೇಕು ಆಡಿಯನ್ಸ್ ಅಥವಾ ವ್ಯೂವರ್ಸ್ಗೆ, ಅವ್ರಿಗೂ ಒಂದು ಅಟ್ರಾಕ್ಷನ್ ಬರುತ್ತೆ, ಓ ಹೌದಾ ಅಂತ. ಸೊ ನೀವೇನ್ ಮಾಡ್ಬೇಕು, ಒಂದು ಒಳ್ಳೆ ಫೀಲಿಂಗ್ ಅಲ್ಲಿ ನಿಮ್ಮ ಆಡಿಯನ್ಸ್ ನ ಥ್ಯಾಂಕ್ ಯು ಹೇಳ್ಬೇಕು. ಸೊ ಇದರಿಂದ ಏನೈತೆ ಸಬ್ಸ್ಕ್ರೈಬರ್ ವ್ಯೂಸ್ ಇನ್ನೂ ಇನ್ಕ್ರೀಸ್ ಆಗುತ್ತೆ, ಆಡಿಯನ್ಸ್ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಮಿಂಗಲ್ ಆಗ್ತಾರೆ, ಆಮೇಲೆ ಆಡಿಯನ್ಸ್ ನಿಮ್ನ ತುಂಬಾ ಇಷ್ಟ ಪಡ್ತಾರೆ. ಇದು ಒನ್ ಆಫ್ ದ ಬೆಸ್ಟ್ ಸಜೆಷನ್ಸ್. ಸೊ ಇಷ್ಟ ಆಯ್ತು ಟಿಪ್. ಈ ಟಿಪ್ ಜಸ್ಟ್ ಫಾಲೋ ಮಾಡಿ ಬೇಗ ನಿಮ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡಬಹುದು. ಇಷ್ಟ ಆಯ್ತು ವಿಡಿಯೋ ಬಗ್ಗೆ, ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದ್ರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಮುಂದೆ ಮಾತಾಡೋಣ. ಶುಭ ದಿನ ಫ್ರೆಂಡ್ಸ್, ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.